ಫಸ್ಟ್ ನನ್ಗೆ ಔಟ್ಪುಟ್ ತೋರಿಸ್ಬೇಕು, ಪ್ರೋಗ್ರಾಮ್ ಅಲ್ಲ. ಎಲ್ಲಾರು ನೆನ್ಪಿಟ್ಕೊಳ್ಳಿ, ಫಸ್ಟ್ ಐ ವಾಂಟ್ ಟು ಸಿ ಔಟ್ಪುಟ್, ಆಮೇಲೆ ಪ್ರೋಗ್ರಾಮ್ ಬರ್ತೀನಿ. ಇದೇನೆ ಸರ್, ಇಲ್ಲಿ ಚೇಂಜ್ ಮಾಡಿದೆ ನಾನು. ಔಟ್ಪುಟ್ ಬಂತ? ಬಂತು ಸರ್. ಈಗ ಹೇಳಿ ಏನ್ ಡೌಟ್? ಫಸ್ಟ್ ರನ್ ಮಾಡಿ ತೋರಿಸಿ. ಫಸ್ಟ್ ಫೋಲ್ಡರ್ಗಳು ಚೇಂಜ್ ಮಾಡಿ, ಬೇಸಿಕ್ಸ್ ಮರಿಬೇಡಿ, ಫುಲ್ ಸ್ಕ್ರೀನ್ ಬ್ಲೂ ಮಾಡಿ. ನಂಗೆ ಮೇಲ್ಗಡೆ ಫೈಲ್ ನೇಮ್ ಬಿಟ್ಟು ಫೋಲ್ಡರ್ಸ್ ಕಾಣಿಸ್ಬಾರ್ದು. ಆಲ್ ಡಬ್ಲ್ಯೂ ಝೂಮ್. ಫಸ್ಟ್ ಈ 2025 ಫೆಬ್ 4 ಈ ಫೋಲ್ಡರ್ ಚೇಂಜ್ ಮಾಡಿ. ಆಲ್ಟ್ ಎಫ್, ಚೇಂಜ್ ಡೈರೆಕ್ಟರಿ, ಟ್ಯಾಬ್ ಹೊಡೀರಿ. ಫಸ್ಟ್ ನೀವು 2025 ಫೆಬ್ಗೆ ಬನ್ನಿ, ಒಂದೇ ಒಂದು ಟ್ಯಾಬ್. ಇನ್ನೊಂದ್ಸರಿ ಟ್ಯಾಬ್ ಹೊಡೀರಿ. ಟ್ಯಾಬ್ ಈಗ ಕೆಳಗಡೆ ಬನ್ನಿ, ಎಂಟ್ರ್ ಹೊಡೀರಿ. ಕೆಳಗಡೆ ಬನ್ನಿ, ಸ್ಕ್ರಾಲ್ ಮಾಡಿ, ಎಂಟ್ರ್ ಹೊಡೀರಿ. ಟ್ಯಾಬ್ ಹೊಡೀರಿ, ಓಕೆಗೆ ಹೋಗುತ್ತೆ. ಈಗ ಎಂಟ್ರ್ ಹೊಡೀರಿ. ಈಗ ಪರ್ಫೆಕ್ಟ್. ಈ ತರ ಇರಬೇಕು. ಫೈಲ್ ನೇಮ್ ನೋಡ್ಕೊಳ್ಳಿ ಅಲ್ಲಿ. ಈಗ ನೀವು ರನ್ ಮಾಡಿದ್ದೆ, ಸೇವ್, ಕಂಪೈಲ್, ರನ್. ಏನು ಚೇಂಜಸ್ ಇಲ್ಲ ಅಂದ್ರೆ ಡೈರೆಕ್ಟ್ ರನ್. 12 ಕೊಡಿ, ಎಂಟ್ರ್ ಹೊಡಿ. ಈಗ ಔಟ್ಪುಟ್ ನೋಡಿ. ಪರ್ಫೆಕ್ಟ್. ಇಲ್ಲಿ ಸ್ಪೇಸ್ ಬರ್ತಲ್ಲ, ಸ್ಪೇಸ್ ಕೊಡಿ ಫಸ್ಟ್, ಎಂಟ್ರ್ ಹೊಡಿ. ಸೊ ಇಲ್ಲಿ %d ಪ್ರಿಂಟ್ ಹಾಕಿದ್ರಲ್ಲ, ಅಲ್ಲೊಂದ್ 2 ಸ್ಪೇಸ್ ಕೊಡಿ. ಕೊಡಿ ಇನ್ನೊಂದು, ಮನೇನ್ ಕಟ್ಟಲ್ಲ ನೋಡಿ. ಸೇವ್ ಮಾಡಿ, ಕಂಪೈಲ್ ಮಾಡಿ, ರನ್ ಮಾಡಿ. ಬರ್ತಾ ಇದೆಯಲ್ಲ ಕಾರ್ತಿಕ್? ಸರ್, ಬಟ್ ನನ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಸರ್. ಇದು ಐ ಇಸ್ ಈಕ್ವಲ್ ಟು ಏನ್ ಬರೆದ್ರೆ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸರ್. ಅಂದ್ರೆ ಫಸ್ಟ್ ಇನ್ಪುಟ್ ಎಲ್ಲಿಗೆ ಹೋಗುತ್ತೆ, ಆಮೇಲೆ ತಿರ್ಗಾ ಲೂಪ್ ಎಲ್ಲಿಂದ ಸ್ಟಾರ್ಟ್ ಆಗಿ ತಿರ್ಗಾ ಎಲ್ಲಿಗೆ ಬರ್ತದೆ ಅಂತ. ನೀವು ಲೂಪ್ ವಿಡಿಯೋಸ್ ನೋಡಿಲ್ವಾ? ನೋಡ್ದೆ ಸರ್, ಅದು ಫಾರ್ವರ್ಡ್ ಮಾಡಿದ್ರಲ್ಲ, ಅದು ಅರ್ಥ ಆಯ್ತು. ಬಟ್ ಇದ್ರಲ್ಲಿ ಕನ್ಫ್ಯೂಷನ್ಸ್ ಇದೆ. ಈಗ ಫಾರ್ ಲೂಪ್ 1 2 3 4 ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿದ? ನೋಡ್ದೆ ಸರ್. ಅದ್ರ ಪ್ರಕಾರ ಏನು? ಫಾರ್ ಲೂಪ್ ಅಲ್ಲಿ 1 ಏನು, 2 ಏನು, 3 ಏನು, 4 ಏನು? ಅಂದ್ರೆ ಇದು ಫಾರ್ಮುಲಾ ಪ್ರಕಾರ ಐ ಇಸ್ ಈಕ್ವಲ್ ಟು 1 ಅಸೈನ್ಮೆಂಟ್, ಇದು ಕಂಡೀಷನ್, ಇದು ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಸರ್. ನನ್ಗೆ 1 2 3 ಇಲ್ಲಿ ಏನಾಗುತ್ತೆ ಅಂತ ಒಂದ್ ಕೆಲಸ ಮಾಡು. ಆಲ್ಟ್ ಡಬ್ಲ್ಯೂ, ಕ್ಲೋಸ್ ಆಲ್ ಮಾಡು. ಕ್ವಿಟ್ ಮಾಡು. ನಾರ್ಮಲ್ ಹೊಸ ನೋಟ್ಪ್ಯಾಡ್ ಓಪನ್ ಮಾಡಿ. ಸರ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ನಾನು 3 ವೇರಿಯೇಬಲ್ ತಗೊಳಪ್ಪ. ಫಸ್ಟ್ ಒಂದು ಪ್ರೋಗ್ರಾಮ್ ಬರಿ, #stdio.h ಬರಿ. ಸ್ವಲ್ಪ ದೊಡ್ಡದು ಮಾಡು. ಸಾಕು ಸರ್. ಸಿಂಪಲ್ ಒಂದು ಪ್ರೋಗ್ರಾಮ್ ಬರಿ ಫಸ್ಟ್, ಆಮೇಲೆ ಏನ್ ಬೇಕು ಹೇಳ್ತೀನಿ. ವಾಯ್ಡ್ ಮೆನ್ ಬರಿ, ಪ್ರಿಂಟ್ ಎಫ್ ಬರಿ, ಸ್ಟಾರ್ಟ್ ಆಫ್ ಪ್ರೋಗ್ರಾಮ್, ಎಂಡ್ ಆಫ್ ಪ್ರೋಗ್ರಾಮ್ ಬರಿ. ಇನ್ಪುಟ್ ಎಷ್ಟು ಸರ್? 3 ವೇರಿಯೇಬಲ್ ತಗೊಳ್ಳಿ ಸರ್, ನಮ್ 1 ನಮ್ 2 ನಮ್ 3. ಏನು ತಗೋಬೇಡ. ವಾಯ್ಡ್ ಮೇನ್ ಫಸ್ಟ್ ಸ್ಪೆಲ್ಲಿಂಗ್ ಸರಿ ಮಾಡು. ಸರಿ, ಈಗ ಆಯ್ತಾ? ಈಗ ನಾನು ಹೇಳ್ತೀನಿ ಬರೀ ತಗೋ. ನಮ್ 1 is equal to 12. ನಮ್ 2 is equal to 23.
num3 is equal to -10. num1 ಮಾಡುವುದು ಲೈನ್ ನಂಬರ್ 6. ಪ್ರಿಂಟ್ ಎಫ್ ಅಲ್ಲಿ ಈ 3 ವೇರಿಯೇಬಲ್ ಪ್ರಿಂಟ್ ಮಾಡಿ, ಒಂದೇ ಪ್ರಿಂಟ್ ಎಫ್. 3% ಡಿ ಹಾಕು, ಸ್ಪೇಸ್ ಕೊಡು ಮಧ್ಯದಲ್ಲಿ. ಈಗ ನಮ್1 ನಮ್2 ನಮ್3 ಪ್ರಿಂಟ್ ಹಾಕ, ಬರೀ ನಮ್1, ಇಲ್ಲಿ ಆಂಪರ್ಸೆಂಟ್ ಬರಲ್ಲ. ಈಗ ಏನ್ ಪ್ರಿಂಟ್ ಆಗುತ್ತೆ ಈ ಲೈನ್ ಅಲ್ಲಿ? ಅಂದ್ರೆ ಕೊಟ್ಟಿರೋ ವ್ಯಾಲ್ಯೂಸ್ಗಳು. ಮತ್ತೆ ಏನ್ ಪ್ರಿಂಟ್ ಆಗುತ್ತೆ? ಸರ್ ಏನ್ ಪ್ರಿಂಟ್ ಆಗುತ್ತೆ ನಂಗೆ ಎಕ್ಸಾಕ್ಟ್ ವ್ಯಾಲ್ಯೂ ಹೇಳು. ಅಂದ್ರೆ 12, 23 -10. ಓಕೆನಾ? ಹಾ ಸರ್. ಈಗ ಇನ್ನೊಂದ್ಸತಿ ಬರಿ, ನಮ್1 ನಮ್2 ನಮ್3 ಮೂರಕ್ಕೂ ವ್ಯಾಲ್ಯೂ 14 14 14 ಕೊಡು. ಅಲ್ಲಲ್ಲ, ಇದು ಕೆಳಗಡೆ ಹೊಸದಾಗಿ ಬರೀಬೇಕು. ನಮ್1 ನಮ್2 ನಮ್3 ಮೂರಕ್ಕೂ 14 ವ್ಯಾಲ್ಯೂ. ಈಗ ಪ್ರಿಂಟ್ ಹಾಕಿದ್ರೆ ಏನ್ ಪ್ರಿಂಟ್ ಆಗುತ್ತೆ? ಮಾಡು ಪ್ರಿಂಟ್ ಮಾಡು, ಪ್ರಿಂಟ್ ಬರಿ. ಈ ಪ್ರಿಂಟ್ ಎಫ್ ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ? ಸೇಮ್ 14 ನಂಬರ್ ಸರ್, 3 ಟೈಮ್ಸ್ ರಿಪೀಟ್ ಆಗ್ತದೆ. ಈಗ ಹೇಳ್ತೀನಿ ಬರಿ, ನಮ್2 ಇಸ್ ಈಕ್ವಲ್ ಟು ನಮ್1 ಪ್ಲಸ್ ನಮ್2 ಪ್ಲಸ್ ನಮ್3. ನಮ್1 ಪ್ಲಸ್ ನಮ್2 ಪ್ಲಸ್ ನಮ್3. ತುಂಬಾ ಸಿಂಪಲ್ ಇದೆ, ಬಟ್ ಎಲ್ಲಾರು ಏನ್ ಅರ್ಥ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್. ಎಂಟ್ರ್ ಹೊಡಿ. ನಮ್1 ಇಸ್ ಈಕ್ವಲ್ ಟು 0. ನಮ್3 ಇಸ್ ಈಕ್ವಲ್ ಟು 25 ಪ್ಲಸ್ 25 ಪ್ಲಸ್ ನಮ್2. ಈಗ ನೆಕ್ಸ್ಟ್ ಪ್ರಿಂಟ್ ಎಫ್ ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ ಅಂತ ಹೇಳಿ ಬರ್ದ್ಬಿಡು ಫಸ್ಟ್. ಈಗ ಹೇಳಿ ಸರ್, ಈ ಪ್ರಿಂಟ್ ಎಫ್ ಲೈನ್ ನಂಬರ್ 22 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ ಅಂತ ಹೇಳಿ. ನಮ್1 0 ಪ್ರಿಂಟ್ ಆಗುತ್ತೆ. ಗುಡ್. ಏನ್ ಯೋಚನೆ ಮಾಡ್ತಾ ಇದೀಯ? ಅಂದ್ರೆ ನಮ್2 ಇದು 0 ಬರ್ತದೆ. ನಮ್2 ನಮ್1 ಪ್ಲಸ್ ನಮ್2 ಪ್ಲಸ್ ನಮ್3 ವ್ಯಾಲ್ಯೂಸ್. ಒಂದ್ ನಿಮಿಷ ಇರಿ ಶ್ವೇತಾ. ಲೈನ್ ನಂಬರ್ 18, 19, 20 ಆದ್ಮೇಲೆ 22 ಅಲ್ಲಿ ಪ್ರಿಂಟ್ ಬರ್ತಾ ಇದಿಲ್ಲ, ಏನ್ ಬರುತ್ತೆ, ಏನಕ್ಕೆ ಬರುತ್ತೆ ಹೇಳಿ? ಶ್ವೇತಾ ಇದೀರಾ? ಓಕೆ. ಶಿಲ್ಪ ಮಿಸ್ಸಿಂಗ್ ಅಲ್ಲ, ಏನಕ್ಕೆ? ಓಕೆ. ರೋಹಿತ್ ಹೇಳು, ರೋಹಿತ್.
ರೋಹಿತ್ ಇದೆಯಾ? ಹಾ ನನ್ನ ವಾಯ್ಸ್ ಬಂದಿದೆ. ಕೇಳಿ. ಕೇಳಿಸ್ತಿದೆ ಹೇಳು. ಸರ್. 19 ಆದ್ಮೇಲೆ ಲೈನ್ ನಂಬರ್ 22 ಅಲ್ಲಿ ಪ್ರಿಂಟ್ ಆಗೋ ನಮ್ 1 ನಮ್ 2 ನಮ್ 3 ಏನ್ ಪ್ರಿಂಟ್ ಆಗುತ್ತೆ, ಯಾಕೆ ಪ್ರಿಂಟ್ ಆಗುತ್ತೆ? ಸರ್ ನಮ್ 1 ಅಲ್ಲಿ 0, ಹ್ಮ್ ನಮ್ 2 ಅಲ್ಲಿ ನಮ್ 1 ಪ್ಲಸ್ ನಮ್ 2 ಪ್ಲಸ್ ನಮ್ 3 ಏನದು? 0 ಪ್ಲಸ್ 25 25 ಪ್ಲಸ್ 25 50 ಪ್ರಿಂಟ್ ಆಗುತ್ತೆ ಸರ್ ನಮ್ 2 ಅಲ್ಲಿ. ನಮ್ 3 ಅಲ್ಲಿ 25 ಪ್ಲಸ್ 25 50 25 ಪ್ಲಸ್ 75 ಸರ್. ನಮ್ 2 ಪ್ಲಸ್ ನಮ್ 3. ಗೌತಮ್ ಹೇಳು. ಕಾರ್ತಿಕ್ ನೀವು ಮ್ಯೂಟ್ ಅಲ್ಲಿ ಇರು. ನಾನೇ ಮಾಡ್ತೀನಿ ಬಿಡು, ನಾ ಮಾಡ್ತೀನಿ ಬಿಡು. ಓಕೆ ಸರ್. ಹಲೋ. ಗೌತಮ್ ಅನ್ಮ್ಯೂಟ್ ಮಾಡು, ಈಗ ಹೇಳು. ಹಾ ಸರ್, ಓಕೆ ಸರ್. ಇದು ಲಾಸ್ಟ್ ಅಲ್ಲಿ ಪ್ರಿಂಟ್ ಎಫ್ ಅಲ್ಲಿ ಪರ್ಸೆಂಟೇಜ್ ಡಿ ಏನಿದೆ, ಆಫ್ಟರ್ ಪರ್ಸೆಂಟೇಜ್ ಡಿ ನಮ್ 1 ನಮ್ 2 ನಮ್ 3 ನಾವು ಅದು ಯಾವ ಆರ್ಡರ್ ಕೊಡ್ತೀವೋ ಅದು ಅಲ್ಲಿ ಪ್ರಿಂಟ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನಮ್ 1 ನಮ್ 2 ನಮ್ 3 ಇದೆ. ಫಸ್ಟ್ ಪರ್ಸೆಂಟೇಜ್ ಡಿ ಅಲ್ಲಿ ನಮ್ 1 ಕೂರುತ್ತೆ, ಸೆಕೆಂಡ್ ಪರ್ಸೆಂಟೇಜ್ ಡಿ ನಮ್ 2 ಕೂರುತ್ತೆ, ಮೂರನೇ ಪರ್ಸೆಂಟ್ ಡಿ ಅಲ್ಲಿ ನಮ್ 3 ನನ್ ಕೂರುತ್ತೆ. ಪ್ರಶ್ನೆ ಅರ್ಥ ಆಯ್ತಾ ಇಲ್ವಾ ಅಂತ ಹೇಳು ಆಯ್ತು first. ಸರ್, ಆಯ್ತು ಸರ್. ಈಗ ನಮ್ 1 ಜಾಗಕ್ಕೆ 0 ಬರುತ್ತೆ, ಹ್ಮ್ ನಮ್ 3 ಜಾಗಕ್ಕೆ 25 ಪ್ಲಸ್ ನಮ್ 2. ನಮ್ 2 ಅಲ್ಲಿ ನಮ್ 1 ಅಂದ್ರೆ 0, ನಮ್ 2 ಅಂದ್ರೆ ನಮ್ 2 ಇದ್ರದ್ದು ವ್ಯಾಲ್ಯೂ ಬರುತ್ತೆ ಸರ್. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹಾ ಸರ್, ಎಲ್ಲಾರ್ಗೂ ಕೇಳ್ತೀನಿ ಈ ಪ್ರಶ್ನೆ. ಓಕೆ. 1 ಆದ್ಮೇಲೆ 2 ಬರುತ್ತಾ, 2 ಆದ್ಮೇಲೆ 1 ಬರುತ್ತಾ? 1 ಆದ್ಮೇಲೆ 2 ಬರುತ್ತೆ ಸರ್. ಆ ಕಂಡೀಷನ್ ಆ, ತಪ್ಪಿದೆ ಸರ್ ಇಲ್ಲಿ. ಒಂದ್ ನಿಮಿಷ ಇರೋ. ಹಾ ಸರ್, ಓಕೆ. ಸರ್ ಕಾರ್ತಿಕ್ ಅನ್ಮ್ಯೂಟ್ ಮಾಡ್ಬೇಡ, ಫಸ್ಟ್ ಲೈನ್ಗೆ ಹೋಗು. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋ ಒಂದು ಬ್ರೈನ್ ಇದೆಯಾ ಇಲ್ವಾ ನಿಮ್ಗೆ? ಈ ಪ್ರೋಗ್ರಾಮ್ ಅಲ್ಲಿ ಲೈನ್ 1 ಇಂದ ಎಕ್ಸಿಕ್ಯೂಟ್ ಆಗುತ್ತಾ, 18 ಇಂದ ಎಕ್ಸಿಕ್ಯೂಟ್ ಆಗುತ್ತಾ? ಗೌತಮ್ ಹೇಳ್ಬೇಕೀಗ. ಗೌತಮ್ ಅನ್ಮ್ಯೂಟ್. 1 ಇಂದ ಎಕ್ಸಿಟ್ ಆಗುತ್ತೆ ಸರ್. 1 ಇಂದ ಎಕ್ಸಿಕ್ಯೂಟ್ ಆಗುತ್ತೆ. ವೇರಿಯೇಬಲ್ ಅಲ್ಲಿ ವ್ಯಾಲ್ಯೂ ಕೊಟ್ರೆ ಹಾ. ಒಂದು ವ್ಯಾಲ್ಯೂ ಕೊಟ್ಟು ಇನ್ನೊಂದು ವ್ಯಾಲ್ಯೂ ಕೊಟ್ರೆ ಹಳೆ ವ್ಯಾಲ್ಯೂ ಜೊತೆಗೆ ಹೊಸ ವ್ಯಾಲ್ಯೂ ಬರುತ್ತಾ, ಬರೀ ಹೊಸ ವ್ಯಾಲ್ಯೂ ಇರುತ್ತಾ? ಸೊ ಒಂದ್ ವ್ಯಾಲ್ಯೂ ಕೊಟ್ರೆ ಸೆಕೆಂಡ್ ವ್ಯಾಲ್ಯೂ ಕೊಟ್ರೆ ಹೊಸ ವ್ಯಾಲ್ಯೂ ಜೊತೆ ಸೆಕೆಂಡ್ ವ್ಯಾಲ್ಯೂ ಬರುತ್ತೆ ಸರ್. ಈಗ ಲೈನ್ ನಂಬರ್ 6 ಅಲ್ಲಿ ನಮ್ 1 ವ್ಯಾಲ್ಯೂ ಏನು? 12, 7 ಅಲ್ಲಿ 23, ನಮ್ 3 ವ್ಯಾಲ್ಯೂ ಏನು? -10 ಇದೆ. ಸರಿ, ಈಗ ಲೈನ್ ನಂಬರ್ 10 ಅಲ್ಲಿ ಹಾ ನಮ್ 1 ನಮ್ 2 ನಮ್ 3 ವ್ಯಾಲ್ಯೂ ಏನಾಗಿರುತ್ತೆ? ಸರ್, ನಮ್ 1 12 ಇರುತ್ತೆ, ಹ್ಮ್ ನಮ್ 2 23 ಇರುತ್ತೆ, ಹ್ಮ್ ನಮ್ 3 ಬರೀ ಪ್ರಿಂಟ್ ಆಗ್ತಿರೋದ್ರಿಂದ -10 ಇರುತ್ತೆ ಸರ್. ಹ್ಮ್ ಈಗ ಲೈನ್ ನಂಬರ್ 12 13 14 ಮುಗಿದ ಮೇಲೆ ಹಾ, ನಮ್ 1 ಅಲ್ಲಿ 14 ಇರುತ್ತೆ. ಚೂರ್ ಮೇಲೋಗಿ ಸರ್, ಲೈನ್ ನಂಬರ್ ಇರಿ ಸರ್. ಲೈನ್ ನಂಬರ್ 12 ಮುಗಿದ ಮೇಲೆ ನಮ್ 1 ಅಲ್ಲಿ 12 ಇರುತ್ತಾ ಇರಲ್ವಾ? ನಮ್ 1 ಅಲ್ಲ ಸರ್, ಇದು ಕ್ಲಿಯರ್ ಸ್ಕ್ರೀನ್ ಇರಲ್ಲ ಸರ್. ಇರುತ್ತೆ ಸರ್, ಇರುತ್ತೆ. ಯಾಕಂದ್ರೆ ಇದು ಒಂದು ಎಲ್ಲ ಒಂದೇ ಪ್ರೋಗ್ರಾಮ್ ಇರುತ್ತೆ ಸರ್. ನಮ್ 1 ಅಲ್ಲಿ ಹಾ, ಲೈನ್ ನಂಬರ್ 6 ಅಲ್ಲಿ 12 ಇದೆ. ಇದೆ ಸರ್. ಲೈನ್ ನಂಬರ್ 12 ಅಲ್ಲಿ ನಮ್ 1 = 14 ಅಂತ ಮಾಡದ ಮೇಲೆ ಹಾ, ನಮ್ 1 ಅಲ್ಲಿ 12 ಇರುತ್ತಾ 14 ಇರುತ್ತಾ? ಸೊ 14 ಇರುತ್ತೆ ಸರ್. 12 ಏನಾಗುತ್ತೆ ಹಂಗಾರೆ? ಸರ್, ಅದು ಓವರ್ ರೈಟ್ ಆಗುತ್ತೆ. ಕ್ಲಿಯರಾ? ಹಾ ಸರ್, ಕ್ಲಿಯರ್. ಸರ್ ಹಂಗೆ ಸ್ವಲ್ಪ ಸ್ಲೋ ಆಗಿ ಕೆಳಗಡೆ ಬನ್ನಿ ಸರ್. ಒಂದೊಂದೇ ಲೈನ್ ಕೆಳಗಡೆ ಬರೋ, ಒಂದೊಂದೇ ಲೈನ್. ಸ್ಕ್ರಾಲ್ ಮಾಡಂಗಿಲ್ಲ. ಮೇಲೋಗು ಮೇಲೋಗು. ಇರು ಇಲ್ಲಿ. ಈಗ ನಾನು ಒಂದೊಂದೇ ಲೈನ್ ಕೆಳಗಡೆ ಬಾ ಇಲ್ಲಿ. ಬಾ, ಇನ್ನೊಂದ್ ಲೈನ್ ಬಾ. ಬರ್ತಾರೆ. ಒಂದ್ ಲೈನ್. ನಾನು ಹೇಳಕಂತ ಒಂದೊಂದೇ ಒಂದು. ಇಲ್ಲಿಗೆ ನಿಂತ್ಕೊಳ್ಳಿ ಸರ್, ಹಿಂಗಿರಿ ಸರ್. ಈಗ ಲೈನ್ ನಂಬರ್ 12 13 14 ಮುಗದ ಮೇಲೆ ಎಕ್ಸಿಕ್ಯೂಟ್ ಆದ್ಮೇಲೆ ಲೈನ್ ನಂಬರ್ 16 ಅಲ್ಲಿ ಪ್ರಿಂಟ್ ಆಗೋ ವ್ಯಾಲ್ಯೂ ಏನು? ಸೊ 14 14 14
ಈಗ ನಾವು ಲೈನ್ ನಂಬರ್ 18 ಎಕ್ಸಿಕ್ಯೂಟ್ 19 20 ಎಕ್ಸಿಕ್ಯೂಟ್ ಆದ್ಮೇಲೆ 22 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ? ಸರ್ ಫಸ್ಟ್ ಸರ್ ಯಾಕಂದ್ರೆ ಇದು ನಮ್ ಟೂದು ಅದು ಎಕ್ಸಿಕ್ಯೂಟ್ ಆದ್ಮೇಲೆ ನಮ್ ಟು ಏನಂದ್ರೆ ನಮ್ ಒನ್ ಅಂದ್ರೆ 14 14 14 3 4 52 ಆಗುತ್ತೆ ಸರ್. ನಮ್ ಟು 52 ಆಗುತ್ತೆ, ನಮ್ ಒನ್ 0 ಆಗುತ್ತೆ. ಒಂದ್ ನಿಮಿಷ ಇರು. ನಮ್ ಟು ಏನಾಯ್ತು? ಸೊ 14 into 3 ಅಂದ್ರೆ 14 plus 14 plus 14 ಆಗುತ್ತೆ. 14 into 3 ಯಾಕೆ ಹೇಳ್ತಾ ಇದೀಯ ನೀನು? ಅಲ್ಲ ಸರ್, ನಾನು 14 plus 14 plus 14. 14 plus 14 plus 14 ಹೇಳಬೇಕು, 14 into 3 ಹೇಳಂಗಿಲ್ಲ. ಓಕೆ ಸರ್, 14 plus 14 plus 14. ಇದು ಕಂಪ್ಯೂಟರ್ ಅಂಡ್ ಇದು ಪ್ರೋಗ್ರಾಮ್. ಓಕೆ ಸರ್. ನೀನ್ ಏನಾರು ತಿಳ್ಕೊ, ಅಲ್ಲಿ ಇರೋದನ್ನ ಹೇಳು. ಸರ್ ನಮ್ ಟು 42 ಆಗುತ್ತೆ. ನಮ್ ಟು 42. ಕಾರ್ತಿಕ್, ಲೈನ್ ನಂಬರ್ 18 ಕೊನೆಯಲ್ಲಿ ಕಮೆಂಟ್ ಮಾಡ್ಬಿಟ್ಟು 42 ಬರಿಯಪ್ಪ. 2 ಫಾರ್ವರ್ಡ್ ಸ್ಲಾಶ್ ಬರಿ, 42 ಬರಿ. ಈಗ ನಮ್ ಟು ವ್ಯಾಲ್ಯೂ ಏನು ಇವಾಗ? 42. ಎಂಟರ್ ಹೊಡೀರಿ ಸರ್. ಈಗ ನಮ್ ಒನ್ ವ್ಯಾಲ್ಯೂ ಏನಾಗುತ್ತೆ? 0. ಎಂಟರ್ ಹೊಡಿ ಸರ್ ಇಲ್ಲಿಗೊಂದು. ಈಗ ನಮ್ ಟು ವ್ಯಾಲ್ಯೂ ಏನು? 42. ಯಾವ ಲೈನ್ ಅಲ್ಲಿ? ಲೈನ್ ನಂಬರ್ 22 ಅಲ್ಲಿ. ನಮ್ 3 25 plus 42. ಏನ್ ಬರುತ್ತೆ? 5 plus 7 67 ಬರುತ್ತೆ. ಈಗ 24 ಅಲ್ಲಿ ನಮ್ ಒನ್ ನಮ್ ಟು ನಮ್ 3 ಪ್ರಿಂಟ್ ಆದಾಗ ಏನ್ ಬರುತ್ತೆ? ನಮ್ ಒನ್ 0 ಬರುತ್ತೆ, ನಮ್ ಟು 42 ಬರುತ್ತೆ, ನಮ್ 3 67 ಬರುತ್ತೆ. ಮತ್ತೆ ಇದಕ್ ಮುಂಚೆ ರೋಹಿತ್ ಏನೋ ಹೇಳದ್ನಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಮ್ ಒನ್ 0 ಅದಾದ್ಮೇಲೆ ನಮ್ ಟು ಇಸ್ ಈಕ್ವಲ್ ಟು ನಮ್ ಒನ್ 0 ಪ್ಲಸ್ 14 ಪ್ಲಸ್ 0. ಯಾರು ಹೇಳ್ಕೊಟ್ಟಿದ್ವಿ ಕ್ಯಾಲ್ಕುಲೇಷನ್? ರೋಹಿತ್ ಹೇಳಿದ ವ್ಯಾಲ್ಯೂ 75 ಬರುತ್ತೆ ಅಂತ ನಮ್ 3. ನಮ್ ಟು 35 ಏನೋ ಬರುತ್ತೆ ಅಂತ ಅಂದ. ಹೆಂಗೆ ಸರ್ ಅದು ಸೆಪರೇಟ್ ಅನ್ಕೊಂಡಿದ್ದೆ ಸರ್. ಏನ್ ಸಪ್ರೇಟ್ ಅನ್ಕೊಂಡೆ ರೋಹಿತ್? ಸೆಪರೇಟ್ ಆಗಿ ಬರ್ಸ್ತಾರಲ್ಲ, ಪ್ರಿಂಟ್ ಎಫ್ ಒಳಗಡೆ ನಮ್ ಟು ಇಸ್ ಈಕ್ವಲ್ ಟು ನಮ್ ಒನ್ ಪ್ಲಸ್ ನಮ್ ಟು ಪ್ಲಸ್ ನಮ್ 3, ನಮ್ ಒನ್ ಇಸ್ ಈಕ್ವಲ್ ಟು 0, ನಮ್ 3 ಇಸ್ ಈಕ್ವಲ್ ಟು 25 ಪ್ಲಸ್ ನಮ್ 2 ಅಂತ ಬರ್ಸ್ತಾರಲ್ಲ, ಅದರದ್ದು ಪ್ರಿಂಟ್ ಆರ್ಡರ್ ಆಗಬೇಕು. ಆಫ್ ಎಷ್ಟಿಂದ ಎಕ್ಸಿಕ್ಯೂಷನ್ ಮಾಡ್ಬೇಕು ಹೇಳೋಣ. ಅಂತ ಗೊತ್ತಾಗಲಿಲ್ಲ ಸರ್. ಯಾಕೆ ಗೊತ್ತಾಗ್ಲಿಲ್ಲ? ಪ್ರೋಗ್ರಾಮ್ ಅಲ್ವಾ ಇದು? ಎವ್ರಿ ಒನ್ ಲೈನ್ ಟು ಲೈನ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಇಷ್ಟ ಬಂದಂಗೆ ಲೈನ್ ಎಕ್ಸಿಕ್ಯೂಟ್ ಮಾಡಂಗಿಲ್ಲ ನೀವು. ಈಗ ಸರ್ ಲೂಪ್ ಹೆಂಗ್ ಎಕ್ಸಿಕ್ಯೂಟ್ ಆಗುತ್ತೆ ಸರ್? ಈಗ ನಂಗೆ ಕಾರ್ತಿಕ್ ಒಬ್ಬನೇ ಸರ್ ಲೂಪ್. ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಮಾಡಿ, ಬರೀ ಲೂಪ್ ಬರೀರಿ. ಇನ್ನೊಂದು ನೋಟ್ ಪ್ಯಾಡ್ ಓಪನ್ ಮಾಡು, ಅನ್ಮ್ಯೂಟ್ ಮಾಡ್ಕೊ, ಬರೀ ಲೂಪ್ ಬರಿ. ಯಾವ್ದಾರು ಲೂಪ್ ಬರಿ, ಅಥವಾ ನೀನ್ ಪ್ರೋಗ್ರಾಮ್ ಬರ್ದಿರೋ ಲೂಪೇ ಬರಿ. ಫಾರ್ ಈಗ ನೀನೊಂದು ಪ್ರೋಗ್ರಾಮ್ ಬರ್ದಿದ್ಯಲ್ಲಪ್ಪ, ಯಾವ್ದೋ ತೋರಿಸ್ತಿದ್ದಲ್ಲ, ಆ ಪ್ರೋಗ್ರಾಮ್ನೇ ಇಲ್ಲಿ ಬರೀಲಿ, ಆ ಲೂಪ್ ಮಾತ್ರ ಬರಿ. ನೋಡ್ಕೊಂಡೆ ಬರೀ, ತೊಂದರೆ ಇಲ್ಲ, ನೋಡ್ಬಿಟ್ಟೆ ಬರೀ. ಐ ಬರಿ.
ಸರ್ ಈ ಲೂಪ್ ಹೆಂಗ್ ರನ್ ಆಗತ್ತೆ ಅಂತ ಹೇಳಿ ಸರ್. ಸರ್ ಫಸ್ಟ್ ಐ ವ್ಯಾಲ್ಯೂ 1 ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ 5 ಕೊಟ್ಟಿರ್ತೇವೆ. 1 is less than or equal to 5. ಸೊ ಟ್ರೂ, ಅದು ಏನ್ ಪ್ರಿಂಟ್ ಮಾಡುತ್ತೆ ಇದು ಏನ್ ಕೊಟ್ಟಿರ್ತೀವಿ ಅದು. ಅದಾದ್ಮೇಲೆ ಐ 1 ಪ್ಲಸ್ ಐ ಬಂದಾಗ ಸೊ ವ್ಯಾಲ್ಯೂ 2 ಆಗತ್ತೆ. ಐ ವ್ಯಾಲ್ಯೂ 2 ಆಗತ್ತೆ ಇಲ್ಲಿ. ಅದಾದ್ಮೇಲೆ 2 is less than or equal to ಐ ಇಸ್ ಈಕ್ವಲ್ ಟು 1 ಮತ್ತೆ ಎಕ್ಸಿಕ್ಯೂಟ್ ಆಗತ್ತಾ ಆಗಲ್ವಾ? ಆಗಲ್ಲ ಸರ್, 2 ಆಗತ್ತೆ, ರೀಪ್ಲೇಸ್ ಆಗತ್ತೆ. ಓಕೆ, ಸೊ 2 ಇಲ್ಲ is ಇಲ್ಲ, less than or equal ಐ ವ್ಯಾಲ್ಯೂ 2 ಆಗುತ್ತೆ. ಆ ಈಸ್ ಈಕ್ವಲ್ ಟು 1 ಬರದೇ ಇಲ್ಲ, ಅದು ರೀಪ್ಲೇಸ್ ಆಗತ್ತೆ. 1 ಬದಲು 2 ರೀಪ್ಲೇಸ್ ಆಗತ್ತೆ ಅಲ್ಲಿ. ಆಗಲ್ಲ, ಅಲ್ಲಿಗೆ ಬರದೇ ಇಲ್ಬೋದು, ಆ ಜಾಗಕ್ಕೆ ಬರಲ್ಲ ಎಕ್ಸಿಕ್ಯೂಷನ್. ಓಕೆ, ಸೊ ನಾನೇನ್ ಅನ್ಕೊಂಡಿದ್ದು ಅಂದ್ರೆ ಒಂದ್ ನಿಮಿಷ ಇರು, ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಅದಕ್ಕೆ ನಿನ್ಗೆ ಇಲ್ಲೇ ನಿಲ್ಸ್ತಾ ಇದೀನಿ ನಾನು. ಓಕೆ ಸರ್. ಐ ವ್ಯಾಲ್ಯೂ 1 ಆಯ್ತಾ? ಹಾ ಸರ್. ಕಂಡೀಷನ್ ಚೆಕ್ ಆಯ್ತಾ? ಹಾ ಸರ್. ಇಲ್ಲಿಗೆ ಬರುತ್ತಾ? ಹಾ ಸರ್. ಎಕ್ಸಿಕ್ಯೂಟ್ ಆಗುತ್ತಾ? ಹೌದು ಸರ್. ಆಮೇಲೆ ಇಲ್ಲಿಗೆ ಬರುತ್ತಾ? ಹಾ ಸರ್. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರದೇ ಇಲ್ಲ, ಅದು ನೆನ್ಪಿಟ್ಕೋ ಇದನ್ನು. ಹಾ ಓಕೆ ಸರ್. ಈಗ ಐ ವ್ಯಾಲ್ಯೂ 2 ಆಯ್ತಾ? ಹೌದು ಸರ್. ಈ ಕಂಡೀಷನ್ ಇಲ್ಲಿಗೆ ಬರ್ಬೇಕು ನೀನು. ಓಕೆ ಸರ್. ಈಗ ಐ ವ್ಯಾಲ್ಯೂ ಏನು? ಐ ವ್ಯಾಲ್ಯೂ 2 ಸರ್. 2 ಲೆಸ್ ದನ್ ಆರ್ ಈಕ್ವಲ್ ಟು 5. ಹೌದು ಸರ್, ಟ್ರೂ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ನಮ್ ಪ್ಲಸ್ ಮೈನಸ್ ಆಯ್ತಾ ಇದೆಯಾ ಆಗಿಲ್ವಾ ಎಲ್ಲೂನು? ಆಗ್ತಿಲ್ಲ ಸರ್. ಕರೆಕ್ಟ್. ಈಗ ಐ 2 ಆಯ್ತು, ನಮ್ 5 ಇದೆ. ಈಗ ಐ ಪ್ರಿಂಟ್ ಮಾಡಿದ್ರೆ ಏನ್ ಪ್ರಿಂಟ್ ಆಗುತ್ತೆ? ಏನ್ ಡೇಟಾ ಇರುತ್ತೆ ಅದು ಪ್ರಿಂಟ್ ಆಗುತ್ತೆ ಸರ್. ಏನ್ ಪ್ರಿಂಟ್ ಆಗುತ್ತೆ ಅದನ್ನೇ ಹೇಳು. ಐ ಪ್ರಿಂಟ್ ಆಗುತ್ತೆ ಸರ್. ಐ ವ್ಯಾಲ್ಯೂ ಏನು? ಐ ವ್ಯಾಲ್ಯೂ 2 ಆಗುತ್ತೆ. ಈಗ ಅಲ್ಲಿಂದ ಇಲ್ಲಿಗೆ ಬರ್ತೀನಿ. 2 ಪ್ಲಸ್ 1 ಏನು? 3. 3 ಐ ಕೊಡು ವಾಪಸ್. ಈಗ ಐ ವ್ಯಾಲ್ಯೂ ಏನು? 3. ಈಗ ಕಂಡೀಷನ್ ಚೆಕ್ ಮಾಡಿದ್ರೆ 3 ಲೆಸ್ ದನ್ ಆರ್ ಈಕ್ವಲ್ ಟು 5. ಟ್ರೂನಾ ಫಾಲ್ಸಾ? ಟ್ರೂ ಸರ್. ಈಗ ಮತ್ತೆ ಐ ಪ್ರಿಂಟ್ ಆಗುತ್ತೆ. ಐ ವ್ಯಾಲ್ಯೂ ಏನು? 3 ಪ್ರಿಂಟ್ ಆಯ್ತಾ? ಓಕೆ ಸರ್. ಈಗ ಐ ವ್ಯಾಲ್ಯೂ ಏನು? 3 ಇದೆ. ಈಗ ರಿವರ್ಸ್ ಬಂದು 4 ಆಗುತ್ತೆ. ಈಗ ಕಂಡೀಷನ್ ಮತ್ತೆ ಚೆಕ್ ಮಾಡಿದ್ರೆ ಏನಾಗುತ್ತೆ? ಟ್ರೂನಾ ಫಾಲ್ಸಾ? ಟ್ರೂ ಸರ್. ಒಳಗಡೆ ಬಂದು ಪ್ರಿಂಟ್ ಮಾಡಿದ್ರೆ ಐ ವ್ಯಾಲ್ಯೂ ಏನು? ಸೊ 1 ಆಯ್ತು, 2 ಪ್ರಿಂಟ್ ಆಯ್ತು, 3 ಪ್ರಿಂಟ್ ಆಯ್ತು, 4 ಪ್ರಿಂಟ್ ಆಯ್ತು. ಹೌದು. ಈಗ ವಾಪಸ್ ಇಲ್ಲಿಗೆ ಬಂದ್ರೆ ಐ ವ್ಯಾಲ್ಯೂ ಏನು? 5. ಕಂಡೀಷನ್ ಚೆಕ್ ಮಾಡಿದ್ರೆ ಟ್ರೂನಾ ಫಾಲ್ಸಾ? ಟ್ರೂ ಸರ್. ಒಳಗಡೆ ಬಾ. ಈಗ ಐ ವ್ಯಾಲ್ಯೂ ಪ್ರಿಂಟ್ ಆಗ್ತಿದ್ರೆ 5 ಸರ್. ವಾಪಸ್ ಇಲ್ಲಿ ಐ ವ್ಯಾಲ್ಯೂ ಏನಾಗುತ್ತೆ? 6 ಆಗುತ್ತೆ. ಈ ಕಂಡೀಷನ್ ಚೆಕ್ ಮಾಡಿದ್ರೆ ಟ್ರೂನಾ ಫಾಲ್ಸಾ? ಫಾಲ್ಸ್ ಸರ್. ಫಾಲ್ಸ್ ಆದ್ರೆ ಒಳಗೆ ಹೋಗಲ್ಲ, ಆಚೆ ಬರ್ತೀನಿ. ಇದು ಪ್ರಿಂಟ್ ಆಯ್ತು. ಓಕೆ ಸರ್. ಓಕೆನಾ? ಓಕೆ ಸರ್. ಸೂಪರ್. ಈಗ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತೀನಿ, ಮತ್ತೆ ನೀನ್ ಸ್ಕ್ರೀನ್ ಶೇರಿಂಗ್ ಮಾಡು. ಓಕೆ ಸರ್. ಈಗ ನಾನೊಂದು ಪ್ರೋಗ್ರಾಮ್ ಪ್ರಿಂಟ್ ಬರೆಸ್ನಲ್ಲ, ಆ ಪ್ರೋಗ್ರಾಮ್ ವಾಪಸ್ ಬಾ. ಆ ಪ್ರೋಗ್ರಾಮ್ಗೆ ಈಗ ನಾನು ಹೇಳ್ತೀನಿ, ಆ ಲೈನ್ ಕಿತ್ತಾಕ್. 18, 19, 20, 24 ವರೆಗೂ ಕಿತ್ತಾಕ. ಕಿತ್ತಾಕ್ತಾ? ಇಲ್ಲೇ ಇರು. ಲೈನ್ ನಂಬರ್ 16 ಈ ಲೈನ್ ನ ಕಾಪಿ ಮಾಡಿ ಪೇಸ್ಟ್ ಮಾಡು. ಇನ್ನೊಂದ್ಸತಿ ಪೇಸ್ಟ್ ಮಾಡು. ಇನ್ನೊಂದ್ಸತಿ ಪೇಸ್ಟ್. ಈಗ ಲೈನ್ ನಂಬರ್ 16 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ? 14, 14, 14. ಲೈನ್ ನಂಬರ್ 18 ಹೋಗು. ಇಲ್ಲಿ ನಮ್1 ಪ್ಲಸ್ 5 ಹಾಕು.
num2 -4 ಹಾಕು, num3 +10 ಹಾಕು. ಆಯ್ತಾ? ಲೈನ್ ನಂಬರ್ 18 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ, ಲೈನ್ ನಂಬರ್ 20 ಏನ್ ಪ್ರಿಂಟ್ ಆಗುತ್ತೆ ಹೇಳು. ಏನು ಮಾಡ್ಬೇಡ, ಹೇಳು. ಬರಿ 19 ಬರಿ 19 10 ಹ್ಮ್ 14 plus 24 sir. ಲೈನ್ ನಂಬರ್ 21 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ ಹೇಳು. ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಗ್ಲಿಲ್ಲ ಅನ್ಬಿಡು. ಅಂದ್ರೆ ಓವರ್ಲ್ಯಾಪ್ ಆಗತ್ತಲ್ಲ ಸರ್ ಏನ್ ಲಾಸ್ಟ್ ಏನ್ ಔಟ್ಪುಟ್ ಬಂದಿದೆ ಅದು 19 10 24. ರೋಹಿತ್ ಸರ್ 19 ಲೈನ್ ನಂಬರ್ 12 ಇಂದ ಪ್ರೋಗ್ರಾಮ್ ನ ಕನ್ಸಿಡರ್ ಮಾಡ್ಕೊಂಡು ಓಕೆ ಸರ್. ಲೈನ್ ನಂಬರ್ 21 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ. 14 ಏನಪ್ಪ? 14 ಸೇಮ್ 19 10 24. ಯಾವ್ದ್ರಲ್ಲಿ? 21 ಆದ್ಮೇಲೆ 22nd ಲೈನ್ 21 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ? 21 ಅಲ್ಲಿ 19 10 24. ಏನಕ್ಕೆ? ಸರ್ ಲೈನ್ ನಂಬರ್ 16 ಅಲ್ಲಿ 14 ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಮತ್ತೆ 18 ಲೈನ್ ಅಲ್ಲಿ ಮತ್ತೆ ನಮ್1 +5 ಅಂತ ಕೊಟ್ಟಿದ್ದೀರಾ. ನಮ್1 ಅಲ್ಲಿ 14 +5 ಇರುತ್ತೆ, 19 ಆಗುತ್ತೆ ಸರ್. ನಮ್2 ಅಲ್ಲಿ 14 ನಮ್ ಇರುತ್ತೆ, ಒಂದ್ ಚೇಂಜ್ ಆಗುತ್ತಾ ಚೇಂಜ್ ಆಗಲ್ವಾ? ನಮ್1 ಚೇಂಜ್ ಆಗುತ್ತೆ ಸರ್, 19 ಬರುತ್ತೆ +5 ಆಡ್ ಮಾಡಿದ್ರೆ. ಬರೀ ಪ್ರಿಂಟ್ ಆಗತ್ತಾ ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ, ಚೇಂಜ್ ಆಗಿ ಅದೇ ಪ್ರಿಂಟ್ ಆಗುತ್ತೆ ಸರ್. ಸರಿ. ಆಮೇಲೆ ನಮ್2 ಅಲ್ಲಿ 14 -4. ಲೈನ್ ನಂಬರ್ 23 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ? 23 ಅಲ್ಲಿ 19 10 24. ಸರಿ. ಪ್ರೀತಿ ಲೈನ್ ನಂಬರ್ 12 ಇಂದ ಪ್ರೋಗ್ರಾಮ್ ಕನ್ಸಿಡರ್ ಮಾಡ್ಕೊಂಡು ಲೈನ್ ನಂಬರ್ 21 ಮತ್ತೆ 23 ಅಲ್ಲಿ ಏನ್ ಪ್ರಿಂಟ್ ಆಗುತ್ತೆ ಹೇಳಿ. 12 ಅಲ್ಲಿ ನಮ್ 14 ಇರುತ್ತೆ, 13 ಅಲ್ಲಿ ನಮ್2 14 ಇರುತ್ತೆ, 14 ಅಲ್ಲಿ ನಮ್3 14 ಇರುತ್ತೆ. 16 ಪ್ರಿಂಟ್ ಆದಾಗ ನಮ್1 14 ನಮ್2 14 ನಮ್3 14 ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 18 ಅಲ್ಲಿ ನಮ್1 +5, ಇಲ್ಲಿ ನಮ್1 14 ಇರೋದ್ರಿಂದ 14 +5 19 ಆಗುತ್ತೆ. ನೆಕ್ಸ್ಟ್ ನಮ್2 -4, ನಮ್2 14 ಇತ್ತು, 14 - 4 10 ನಮ್2. ನಮ್3 +10, 14 + 10 24. ಓಕೆ, ನೆಕ್ಸ್ಟ್ ಲೈನ್ ನಂಬರ್ 21 ಪ್ರಿಂಟ್ ಅಲ್ಲಿ ನಮ್1 ಲಾಸ್ಟ್ ನಮಗೆ ನಮ್1 ಅಲ್ಲಿ 14 + 5 19 ಇತ್ತು, ಸೊ 19 ಪ್ರಿಂಟ್ ಆಗುತ್ತೆ. ನಮ್2 14 - 4 10 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ನಮ್3 14 + 10 24 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 23 ಸೇಮ್ ಪ್ರಿಂಟ್ ಆಗುತ್ತೆ ಸರ್. ಸೇಮ್ ಅಂದ್ರೆ ಏನು? ನಮ್1 19 ಪ್ರಿಂಟ್ ಆಗುತ್ತೆ, ನಮ್2 10 ಪ್ರಿಂಟ್ ಆಗುತ್ತೆ, ನಮ್3 24 ಪ್ರಿಂಟ್ ಆಗುತ್ತೆ. ಹರ್ಷ ಸೇಮ್ ಸರ್. 19 ಲೈನ್ ನಂಬರ್ 23 ನಲ್ಲಿ 19 ನಮ್1, ನಮ್2 10, ನಮ್3 24. 21 ಅಲ್ಲಿ ಸೇಮ್ ನಮ್1 19, ನಮ್2 10, ನಮ್3 24. ಓಕೆ. ಕಾರ್ತಿಕ್ SS. ಹೌದು ಸರ್, ಸೇಮ್ ಅದು 21 ಅಲ್ಲಿ 19 10 ಮತ್ತೆ 20 ಪ್ರಿಂಟ್ ಆಗುತ್ತೆ. I have one question to everyone. ಸರ್ ನಾನು ಹೇಳ್ತೀನಿ ಸರ್. ಕೇಳಪ್ಪ ಆಯ್ತು. ಸರ್ 21 23 14 14 ಪ್ರಿಂಟ್ ಆಗುತ್ತೆ ಸರ್. ಈ 18 ಲೈನ್ ಅಲ್ಲಿ ಬರೀ ಅದು ವ್ಯಾಲ್ಯೂನ ಪಾಸ್ ಮಾಡ್ತಾ ಇದೆ ಅಷ್ಟೇ.
ಬಟ್ ಇನ್ ಮಿಕ್ಕಿದೆಲ್ಲ ಪ್ರಿಂಟ್ ಎಫ್ ಆ ಲೈನ್ ಮಾತ್ರ ಅದ್ರೊಳಗಡೆ ಕೊಟ್ಟಿರೋದ್ರಿಂದ ಬರೀ ಅದೊಂದು ಲೈನ್ ಅಲ್ಲಿ ಮಾತ್ರ ಸಮಾಧಾನವಾಗಿ ಹೇಳು. ನಿನ್ಗೆ ವರ್ಲ್ಡ್ ಕಪ್ ಕೊಡಲ್ಲ, ಹುಸೇನ್ ಬೋಲ್ಟ್ ಅನ್ಬಿಟ್ಟು ನಿನ್ಗೆ ಗೋಲ್ಡ್ ಇದು ಕೊಡಲ್ಲ. ಸಮಾಧಾನವಾಗಿ ಲೈನ್ ನಂಬರ್ 12 ನಿಂದ 23 ವರೆಗೂ ಸಮಾಧಾನವಾಗಿ ಹೇಳು. ಸರ್ ಓಕೆ ಸರ್, ಲೈನ್ ನಂಬರ್ 12 ಅಲ್ಲಿ ನಮ್ 1 ವ್ಯಾಲ್ಯೂ 14 ಇದೆ, ನಮ್ 2 ವ್ಯಾಲ್ಯೂ 14 ಇದೆ, ನಮ್ 3 ವ್ಯಾಲ್ಯೂ 14 ಇದೆ. ಸೊ ಆದ್ರಿಂದ ಇಲ್ಲಿ ಪ್ರಿಂಟ್ ಮಾಡ್ತಾ ಇರೋದ್ರಿಂದ ಪ್ರಿಂಟ್ ಎಫ್ ಅಲ್ಲಿ ಪರ್ಸೆಂಟೇಜ್ ನಮ್ 1 14 ಬರುತ್ತೆ, ನಮ್ 2 14 ಬರುತ್ತೆ, ನಮ್ 3 14 ಬರುತ್ತೆ. ಯಾವ್ದಿದ್ ಲೈನು? ಲೈನ್ ನಂಬರ್ 16 ಅಲ್ಲಿ ಬರೀ ಪ್ರಿಂಟ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಲೈನ್ ನಂಬರ್ 18 ಅಲ್ಲಿ ಪರ್ಸೆಂಟೇಜ್ ಡಿ ನಮ್ 1 ಗೆ ಈ ಲೈನ್ ಅಲ್ಲಿ ಇದ್ರಲ್ಲಿ ಮಾತ್ರ ವ್ಯಾಲ್ಯೂನ ಪಾಸ್ ಮಾಡ್ತಾ ಇರೋದು ಏನದು ನಮ್ 1 + 5 ಸೊ 19 ಆಗುತ್ತೆ, ನಮ್ 2 - 4 10 ಆಗುತ್ತೆ, ನಮ್ 3 + 10 24 ಆಗುತ್ತೆ. ಸೊ ಇದು ಈ ಲೈನ್ ಮಾತ್ರ ಇಲ್ಲಿ ಒಳಗಡೆ ಪ್ರಿಂಟ್ ಎಫ್ ಒಳಗಡೆ ಕೊಟ್ಟಿರೋದ್ರಿಂದ ಬರೀ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದೆ. ಸೊ ಇದು ಇಲ್ಲಿಗೆ ಇದನ್ನ ಮಾತ್ರ ಪ್ರಿಂಟ್ ಮಾಡುತ್ತೆ. ಅಗೇನ್ ಮತ್ತೆ ಇದು ಆಡ್ ಆಗಿ ಸ್ಟೋರ್ ಆಗಲ್ವಾ? ಸರ್ ಸ್ಟೋರ್ ಆಗಲ್ಲ ಸರ್, ಬರೀ ವ್ಯಾಲ್ಯೂನ ಪಾಸ್ ಮಾಡುತ್ತೆ ಅಷ್ಟೇ. ಸರಿ ನೆಕ್ಸ್ಟ್ ಬಂದಾಗ ಪ್ರಿಂಟ್ ಎಫ್ 21 ಲೈನ್ ಮತ್ತೆ 12 ಅಲ್ಲಿ ಕೊಟ್ಟಿದೀವಿ, ಅದೇ ರೀತಿ ಕನ್ಸಿಡರ್ ಮಾಡ್ಕೊಂಡು ನಮ್ 1 ನಮ್ 2 ನಮ್ 3 14 ಬರುತ್ತೆ, ಮತ್ತೆ 23 ಅಷ್ಟೇ 14 ಬರುತ್ತೆ ಸರ್. ಸರಿ, ಕರೆಕ್ಟ್ ಆಗಿ ಹೇಳಿದ್ದೆ ರಾಜ. ಫ್ರೈಡೆ ಬರ್ತೀನಿ, ಓಕೆ ಸರ್, ನಿಮಗೆ ಒಂದು ಪಾರ್ಟಿ ಕೊಡಿಸ್ತೀನಿ. ಓಕೆ ಸರ್. Okay, and so I want to highlight this point very importantly. ಯಾಕೆ ಅಂತ ಹೇಳ್ತೀನಿ ಸರ್. with respect to ಕಾರ್ತಿಕ್ ಪಿ ಸರ್, ನಿಮ್ ಪ್ರೋಗ್ರಾಮ್ ಓಪನ್ ಮಾಡಿ ರಿವರ್ಸ್ ನ್ಯಾಚುರಲ್ ನಂಬರ್ .bak. ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾ? ಡ್ರಾಪ್ ಆಗ್ಬಿಡಿ ರೋಹಿತ್, ಏನ್ ತೊಂದ್ರೆ ಇಲ್ಲ. ನೀ ಬರೀ ಪ್ರಿಂಟ್ ಮಾಡ್ತಾ ಇರೋದು. ಹೌದು ಸರ್. ಈಗ ನೀನು ಪ್ರತಿ ವ್ಯಾಲ್ಯೂಗುನು ನೀನು ಕ್ಯಾಲ್ಕುಲೇಟ್ ಮಾಡಿ ಪ್ರಿಂಟ್ ಆಗ್ತಾ ಇದೀನಿ. ನಿನ್ ಪ್ರೋಗ್ರಾಮ್ ಇದು ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಯಾಕಂದ್ರೆ ನಾನು ಔಟ್ಪುಟ್ ಅಲ್ಲೇ ಚೇಂಜಸ್ ಮಾಡ್ಬಿಟ್ಟಿದೀನಿ. ಈಗ ನಮ್ ಚೇಂಜ್ ಆಗ್ತಾ ಇದೆ, ಆಗಲ್ವಾ ಈ ಪ್ರಿಂಟರ್? ನಮ್ ಚೇಂಜಸ್ ಆಗಲ್ಲ ಸರ್, ಬರೀ ವ್ಯಾಲ್ಯೂ. ಹೌದು ಸರ್. ಈಗ ನ್ಯೂ 1 ನಿನ್ ಫೈಲ್ಗೆ ಹೋಗು, ನ್ಯೂ 1. ಈಗ ನನ್ನ ಕ್ವಶನ್ ಏನು ಅಂದ್ರೆ, ಐ ಹ್ಯಾವ್ ಅ ಕ್ವಶನ್ ಟು ಹರ್ಷ, ಕಾರ್ತಿಕ್, ಪ್ರೀತಿ ಎಲ್ಲಾರ್ಗು. ನಿಮ್ಗೆ ಈ ಲೈನ್ಸ್ ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ವಾ? ಡೌಟ್ಸ್ ಇದೆಯಾ? ಹಾ ಸರ್, ಅರ್ಥ ಆಯ್ತು. ಅವ್ರು ಹೇಳಿದ್ಮೇಲೆ ಅರ್ಥ ಆಯ್ತು. ಇದಿಷ್ಟು ಮಾತ್ರ ನಾವು ಚೇಂಜಸ್ ಮಾಡ್ತಾ ಇದೀವಿ, ಸೊ ಇದನ್ನೇ ಕ್ಯಾರಿ ಫಾರ್ವರ್ಡ್ ಅಂತ ನಾವು ಅನ್ಕೊಂಡ್ವಿ. ಈಗ ಒಂದ್ ಚೇಂಜ್ ಮಾಡೋಣ. ಲೈನ್ ನಂಬರ್ 22 ಹೋಗಪ್ಪ, ಬರಿಯಪ್ಪ. ನಮ್ 1 = ನಮ್ 2 + 5. ನೆಕ್ಸ್ಟ್ ಲೈನ್ ನೋಡಿ, ನಮ್ 2 = ನಮ್ 1 + 5. ನಮ್ 3 = ನಮ್ 1 + ನಮ್ 2 + ನಮ್ 3 + 5. ಈಗ ಲೈನ್ ನಂಬರ್ 25 ಏನ್ ಪ್ರಿಂಟ್ ಆಗುತ್ತೆ? ಕಾರ್ತಿಕ್ ಪಿ ಹೇಳು. ಲೈನ್ ನಂಬರ್ 21 ನಲ್ಲಿ ನಮ್ 1 ನಮ್ 2 ನಮ್ 3 ಏನ್ ವ್ಯಾಲ್ಯೂ ಇರುತ್ತೆ? ಬರ್ಕೋದನ್ನು. ಈಗ 23ನ ಎಕ್ಸಿಕ್ಯೂಟ್ ಮಾಡು, ಫಸ್ಟ್ ಓಡ್ಬೇಡ. 23 ಎಕ್ಸಿಕ್ಯೂಟ್ ಆದ್ಮೇಲೆ ನಮ್ 1 ವ್ಯಾಲ್ಯೂ ಏನಿರುತ್ತೆ? ಮರಿಬೇಡ ಇದನ್ನ. ಈಗ ನಮ್ 2 ಈ ಲೈನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ 1 ವ್ಯಾಲ್ಯೂ ಏನು? 19 ಸರ್. ಅದಕ್ಕೆ ಆಡ್ ಮಾಡಿದ್ರೆ ನಮ್ 2 ವ್ಯಾಲ್ಯೂ ಏನಾಗುತ್ತೆ? 24. ಈಗ ನಮ್ 1 ವ್ಯಾಲ್ಯೂ ಏನು? ಕಮೆಂಟ್ ಹಾಕು, ಬರೀ ಲೈನ್ ನ ಇದನ್ನ ಹೇಳ್ತೀನಿ. ನಮ್ 1 ವ್ಯಾಲ್ಯೂ ಈಗ ಏನಿದೆ? 19 ಇದೆ ಸರ್. 19 ಪ್ಲಸ್ ನಮ್ 2 ವ್ಯಾಲ್ಯೂ ಏನು ಈಗ? 24. ಚೇಂಜ್ ಆಗಿದೆ ತಾನೇ ಅದು? ನಮ್ 3 ವ್ಯಾಲ್ಯೂ ಏನಿರುತ್ತೆ ಈಗ?
ಅಂದ್ರೆ ಪ್ರೀವಿಯಸ್ 14 ಪ್ಲಸ್ 5 ಸರ್. 14 ಬರೀ ಫಸ್ಟ್ ಪ್ಲಸ್ 14 ಬರೀಬೇಕು ನೀನು. ಪ್ಲಸ್ 14 ಬರಿಯಪ್ಪ. ಪ್ಲಸ್ 14 ಬರೆಯು. ನೀನ್ ಯಾಕೆ ಕಾಮ ಎಣ್ಣಿಗೆ ಬರಿತಾ ಇದ್ಯಾ? ಸರ್ ಕಾಮ ಬರ್ದಿಲ್ಲ, ಕಾಮ ಬರೆಯಂಗಿಲ್ಲ, ಕಾಮ. ಈಗ ಈಕ್ವಲ್ ಸಿಂಬಲ್ ಇದೆ ಕರೆಕ್ಟಾ? ಅದನ್ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಅದಕ್ಕೆ Yes, sir. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಈಕ್ವೇಶನ್ ಇದ್ರೆ ಆ ಈಕ್ವೇಶನ್ ಬರಿಬೇಕು. 19 ಪ್ಲಸ್ 24 ಪ್ಲಸ್ ನಮ್ 3 ವ್ಯಾಲ್ಯೂ ಪ್ಲಸ್ 14 ಪ್ಲಸ್ 5 ಇದನ್ನ ಆಡ್ ಮಾಡಿದ್ಮೇಲೆ ಬರೋ ರಿಸಲ್ಟ್ ನಮ್ 3 ಸ್ಟೋರ್ ಮಾಡ್ಬೇಕು ನೀವು. ಬರೀ 14 ಬರಿಯಪ್ಪ ಪ್ಲಸ್ 5 ಇದನ್ನ ಆಡ್ ಮಾಡಿದ್ಮೇಲೆ ರಿಸಲ್ಟ್ ಬರುತ್ತಲ್ಲ ಅದನ್ನ ನೀನು 26 ಲೈನ್ ಅಲ್ಲಿ ಸ್ಟೋರ್ ಮಾಡ್ಬೇಕು. ಪ್ರೀತಿ ಇದು ಅರ್ಥ ಆಯ್ತಾ ಇದು? Yes, sir. How did you go wrong? That's fine. ತೊಂದ್ರೆ ಇಲ್ಲ. So this is good that you people have understood. ಯಾರಿಗಾರು ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳಿ. ಏನೂ ಡೌಟ್ ಇಲ್ಲ ಅಂದ್ರೆ I'll be stopping this video which will be uploaded. Thank you.